3 ಅಡಿ ಇರೋಂಥ ಜಮೀರಣ್ಣ ಇವತ್ತು ನಮಗೆ ಖರ್ಚು ವೆಚ್ಚಗಳ ಬಗ್ಗೆ ಪಾಠವನ್ನು ಮಾಡ್ತಾನೆ. ಜಮೀರಣ್ಣ ತಿಳ್ಕೊ, ನೀವು ಯಾವತ್ತು बंटवारा से देश नहीं चलता, सभी लोग एकत्र हुआ तो देश चलता है. 90% ಏನು ಇನ್ಕಮ್ ಇದೆ ನಿಮಗೆ ಅಬಕಾರಿ ಇಲಾಖೆಯಿಂದ ಬರಬೇಕು. ಪಾಪ ಮದ್ಯ ವ್ಯಸನಿಗಳು ಪಾಡೋ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ರೀ. ಅಲ್ಲಾನ ಹೆಸರಲ್ಲಿ ಬಂದಂಥ ಸರ್ಕಾರ ಇವತ್ತು ಅಲ್ಲಾನಿಗೆ ಸಂತುಷ್ಟಿ ಮಾಡಲೇಬೇಕಲ್ಲ. ನೀವು ಹೋದ ಸತಿಗೂ ಈ ಸತಿಗೂ ಬಡ್ಜೆಟ್ನ ಗಾತ್ರವನ್ನು 25ರಿಂದ 30 ಸಾವಿರ ಕೋಟಿ ಹಿಗ್ಗಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಕೂಡ ಸುಳ್ಳು. ಹೋದ ವರ್ಷದ ಬಡ್ಜೆಟಲ್ಲಿ 20 ಸಾವಿರ ಕೋಟಿ ಎಲ್ಲೋಯ್ತು ಗೊತ್ತಿಲ್ಲ. ಎಲ್ಲ ಆಡಳಿತಗಳು ಸುಲಲಿತವಾಗಿ ನಡೆಯುವಾಗ ಸಾಲ ಯಾಕೆ ಜನರ ಮೇಲೆ ಹೇರ್ತೀರಾ ಅಂತ ಹೇಳ್ತಕ್ಕಂಥದ್ದು ಮೊದಲನೇ ಪ್ರಶ್ನೆ. 1 ಲೀಟ್ರ್ ಪೆಟ್ರೋಲ್ ಮೇಲೆ 30 ರೂಪಾಯಿವರೆಗೂ ಸೆಸ್ ಹಾಕಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರ 3.5 ರೂಪಾಯಿಗಳ ಮುಖಬೆಲೆಯನ್ನು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಏರಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಉಚ್ಚುಕೋಡಿ ಬಡ್ಜೆಟು, ಅದು ಸಿದ್ದರಾಮಣ್ಣನ 16ನೇ ಬಡ್ಜೆಟು. ಯಾಕಪ್ಪ ನಾನಿವತ್ತು ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಉಚ್ಚುಕೋಡಿ ಅಂದರೆ ಈ 16ರ ಹರೆಯಕ್ಕೆ ಬರ್ತಾರಲ್ಲ ಅಂಥ ವಯೋಮಾನದ ಯುವಕ ಯುವತಿಯರಲ್ಲಿ ಒಂದು ಆಸೆ ಆಕಾಂಕ್ಷೆ ಜಾಸ್ತಿ ಆಗುತ್ತೆ. ತಾವು ಮಾಡಿದ್ದೆಲ್ಲ ಸರಿ ಅನ್ನೋವಂಥ ಭಾವನೆಗಳು ಬರುತ್ತೆ. ಮತ್ತು ಯಾವುದಕ್ಕೂ ಅಂಜದೇ ಇರತಕ್ಕಂಥ ಒಂದು ಉತ್ಸಾಹ ಇಮ್ಮಡಿಯಾಗಿ ಬರುತ್ತೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು 16ನೇ ಬಡ್ಜೆಟನ್ನು ಮಂಡನೆ ಮಾಡ್ತಾ ಇದ್ದೀನಿ, ಒಂದು ದಾಖಲೆಯನ್ನು, ನನ್ನ ದಾಖಲೆಯನ್ನು ನಾನೇ ಮುರಿತಾ ಇದ್ದೀನಿ ಅನ್ನುವಂಥ ಒಂದು ಭಾವನೆಗೆ ಬಿದ್ದು ತಾವು ಮಾಡಿದ್ದೆಲ್ಲವೂ ಸರಿ ಅಂತ ಹೇಳುವಂಥ ಮಟ್ಟಕ್ಕೆ ಇವತ್ತು ಬಂದು ಬಡ್ಜೆಟ್ನ ಗಾತ್ರವನ್ನು ಹಿಗ್ಗಿಸಿ 4,09,549 ಕೋಟಿ ರೂಪಾಯಿಗಳ ಬಡ್ಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಅಂದರೆ ಕರ್ನಾಟಕದ ಇತಿಹಾಸದಲ್ಲೇ ಒಂದು ದಾಖಲೆ ಬಡ್ಜೆಟ್. ಇದರಲ್ಲಿ ಯಾವುದು ಒಳ ಊರ್ಣನೇ ಇಲ್ಲ ರೀ. ನಾನಿಲ್ಲಿ ಪಕ್ಷಾತೀತವಾಗಿ ಇವತ್ತು ಈ ವಿಷಯವನ್ನು ಮಂಡನೆ ಮಾಡಬೇಕಂತ ನಿಮ್ಮ ಮುಂದೆ ತಯಾರಾಗಿ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಇವತ್ತು ಈ ವಿಷಯವನ್ನು ನಿಮ್ಮ ಮುಂದೆ ಮಂಡನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಒಂದು ಬ್ಯಾಲೆನ್ಸ್ಡ್ ಬಡ್ಜೆಟನ್ನು ಮಾಡಿದ್ದಾರೆ ಅಂತ ಇವತ್ತು ವಿಶ್ಲೇಷಣೆಗಳು ಹೊರಬರ್ತಾ ಇದ್ರೂ ಕೂಡ ಈ ಬಡ್ಜೆಟು ದೂರಗಾಮಿಯಾಗೋಗಿ ಕರ್ನಾಟಕದ ಜನರ ಬೆನ್ನು ಹುರಿಯನ್ನು ಮುರಿತಕ್ಕಂಥದ್ದು, ಬೆಲೆ ಏರಿಕೆ ಗಗನಮುಖಿ ಆಗ್ತಕ್ಕಂಥದ್ದು ಸುಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಇವಾಗವರೆಗೂ ಮಧ್ಯಂತರ ಬಡ್ಜೆಟನ್ನು ಸೇರಿ ಈ ಅಧಿಕಾರಕ್ಕೆ ಬಂದ 2 ವರ್ಷದ ಅವಧಿಯಲ್ಲಿ ಮಾಡ್ತಾ ಇರುವಂಥ ಮೂರನೇ ಬಡ್ಜೆಟ್ ಇದು. ಫಸ್ಟು ಮಧ್ಯಂತರ ಬಡ್ಜೆಟ್ ಮಾಡಿರಲ್ಲ 9 ತಿಂಗಳ ಮಟ್ಟಿಗೆ, ಆವಾಗಲೂ ಸಾಲ ಮಾಡೋರು 76 ಸಾವಿರ ಕೋಟಿನೋ 80 ಸಾವಿರ ಕೋಟಿನೋ ನೆನಪಿನಲ್ಲಿ ಇಟ್ಕೋಬೇಕು. 24-25ನೇ ಸಾಲಿನ ಬಡ್ಜೆಟ್ ಮಾಡಿರಲ್ಲ, ಆವಾಗ 3,72,000 ಕೋಟಿ ರೂಪಾಯಿಗಳ ಬಡ್ಜೆಟನ್ನು ಮಾಡಿದ್ರು. ಆವಾಗ 1,05,000 ಕೋಟಿ ರೂಪಾಯಿಗಳ ಸಾಲದ ಹೊರೆಯನ್ನು ಕರ್ನಾಟಕದ ರಾಜ್ಯದ ಜನತೆಯ ಮೇಲೆ ಹೊರಿಸಿದ್ರು. ಈಗ 25-26ನೇ ವರ್ಷದ ಸಾಲಿನ ಬಡ್ಜೆಟನ್ನು ಮಾಡೋದ್ರ ಮುಖಾಂತರ 1,16,000 ಕೋಟಿ ರೂಪಾಯಿಗಳ ಸಾಲದ ಹೊರೆಯನ್ನು ಜನರ ಮೇಲೆ ಹೇರ್ತಾ ಇದ್ದಾರೆ. ಇದಕ್ಕೆ ಇವರು ಕೊಡುವಂತಹ ಸಮರ್ಥನೆ ಏನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಬೆರಳು ತೋರಿಸ್ತಕ್ಕಂಥದ್ದು ಉತ್ತರದ ಕೇಂದ್ರ ಸರ್ಕಾರದ ಕಡೆಗೆ. ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ ಅಂತ ಆರಿಕೆ ಉತ್ತರವನ್ನು ಕೊಡುವಂಥದ್ದು ಮತ್ತು ಒಂದು ಹುಂಬತನದ ಉತ್ತರವನ್ನು ಕೊಡ್ತಕ್ಕಂಥದ್ದು ಕಾಂಗ್ರೆಸ್ಸಿಗರು ಮಾಡ್ತಕ್ಕಂಥ ಮೊಟ್ಟ ಮೊದಲನೆಯ ಕೆಲಸ. ಅದಕ್ಕೆ ನಾನು ಆಮೇಲೆ ಬರ್ತೀನಿ. ಆದರೆ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸರ್ಕಾರಗಳು ಸಾಲವನ್ನು ಮಾಡಬಹುದು, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಆಯಾ ರಾಜ್ಯದ ಒಂದು ಸಂಪನ್ಮೂಲಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಕರ್ನಾಟಕ ಹೇಳಿ ಕೇಳಿ ಸುಭಿಕ್ಷವಾಗಿರುವಂಥ ರಾಜ್ಯ, ಇಲ್ಲಿ ಆದಾಯಕ್ಕೆ ಯಾವುದೇ ವಿಧವಾದಂಥ ಕೊರತೆ ಇಲ್ಲ. ಆದರೆ ಬರುವಂಥ ಆದಾಯವನ್ನು ಭ್ರಷ್ಟಾಚಾರಗಳು ಮಾಡದೆ ಸರಿಯಾದ ರೀತಿಯಲ್ಲಿ ಒಂದು ಉಪಾಯವನ್ನು ಮಾಡಿ ಅದನ್ನು ಜನರಿಗೆ ಯಾವ ರೀತಿಯಾಗಿ ಸುಸೂತ್ರವಾಗಿ ತಲುಪಿಸಬೇಕು ಅನ್ನೋ ಹೇಳುವಂತಹ ಕಾಳಜಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಸುಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾರನ್ನು ಬೇಕಾದ್ರೂ ವಿರೋಧ ಮಾಡ್ಬೋದು, ಯಾರನ್ನು ಬೇಕಾದ್ರೂ ಸಮರ್ಥನೆ ಮಾಡ್ಬೋದು. ಆದರೆ ನನ್ನನ್ನು ಕೂಡ ನೀವು ಈ ಮುಖಾಂತರ ವಿರೋಧವನ್ನು ಮಾಡ್ಬೋದು, ನನ್ನನ್ನು ಬೇರೆ ಪಕ್ಷದ ಸಮರ್ಥಕ ಅಂತಲೂ ಬೇಕಾದರೂ ಹೇಳ್ಬೋದು. ಆದರೆ ನಾನು ಹೇಳ್ತಾ ಇರತಕ್ಕಂಥ ವಿಚಾರ ಮಾತ್ರ
ವಾಸ್ತವಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ಎಲ್ಲ ಸರ್ಕಾರಗಳು ಸಾಲವನ್ನು ಮಾಡ್ತವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಸಾಲ ಮಾಡುವಂತಹ ವಿಧಾನಗಳಿದೆಯಲ್ಲ, ಆ ವಿಧಾನಗಳು ಮತ್ತು ಅದನ್ನು ಯಾವ ರೀತಿಯಲ್ಲಿ ಹೂಡಿಕೆ ಮಾಡ್ತಾರೆ, ಯಾವ ಜನಾನುರಾಗಿ ಕೆಲಸವನ್ನು ಮಾಡೋದಕ್ಕೆ ಹೂಡಿಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಭರ ಆಗಿರುತ್ತೆ. ಆದರೆ ನೀವು ಜನರಿಗೆ ಆಮಿಷವನ್ನು ಏರಿ ಓಲೈಕೆಯನ್ನು ಮಾಡಿ, ಇಲ್ಲ ಸಲ್ಲದ ಸುಳ್ಳು ಆಪಾದನೆಗಳನ್ನು ಮಾಡಿ, 40% ಆರೋಪವನ್ನು ಮಾಡಿ ಅಧಿಕಾರವನ್ನು ಹಿಡಿದಂಥವ್ರು ಇವತ್ತು ರಾಜ್ಯದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿದ್ದೀರಾ ಅಂತ ಹೇಳ್ತಕ್ಕಂಥದ್ದು ಈ ನೀವು ಮಾಡಿರತಕ್ಕಂಥ ಮಧ್ಯಂತರ ಬಡ್ಜೆಟು 2024-25 ಮತ್ತು 25-26 ಬಡ್ಜೆಟ್ನಲ್ಲಿ ಸುಸ್ಪಷ್ಟವಾಗಿ ನನ್ನಂಥ ಒಬ್ಬ ಆಟೋ ಓಡಿಸ್ತಕ್ಕಂಥ ಒಬ್ಬ ಚಾಲಕನ ಮುಂದೆ ಕ್ಲೀನಾಗಿ ಕೈಗನ್ನಡಿಯಾಗಿ ಕಾಣ್ತಾ ಇದೆ ಅಲ್ರಿ ಸಿದ್ದರಾಮಯ್ಯನವರೇ. ನಿನ್ನೆ ನೀವು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ದಂಥ ಉತ್ತರ ನೋಡಿ ನನಗೆ ಯಾವ ಕಡೆಯಿಂದ ನಗಬೇಕಂತ ಗೊತ್ತಾಗಲಿಲ್ವಲ್ರಿ. ಕರ್ನಾಟಕ ರಾಜ್ಯದ ಉತ್ಪನ್ನ ಏನಿದೆ 28 ಲಕ್ಷ ಕೋಟಿ ರೂಪಾಯಿಗಳು, ಇವಾಗ ನಮಗೆ ಟೋಟಲ್ ಟರ್ನ್ ಓವರ್ ಅಂತ ಹೇಳ್ತಾರೆ ಬಿಸ್ನೆಸ್ಸಲ್ಲಿ, ಅಷ್ಟು ಮಟ್ಟಿನ ವಹಿವಾಟನ್ನು ಕರ್ನಾಟಕ ರಾಜ್ಯ ಸರ್ಕಾರ ಹೊಂದಿರತಕ್ಕಂಥದ್ದು. ಅದರಲ್ಲಿ ನಾವು ಮಾಡ್ತಕ್ಕಂಥ ಬಡ್ಜೆಟು ಆಯವ್ಯಯ ಎಷ್ಟು ಖರ್ಚು ವೆಚ್ಚಗಳನ್ನು ಮಾಡುತ್ತೋ ಸರ್ಕಾರ, ಅದರಲ್ಲಿ 25% ಅಂದರೆ ಇವಾಗ ಓವರ್ ಆಲ್ ಟರ್ನ್ ಓವರ್ ನಿವ್ವಳ ಆದಾಯ ಅಂತ ಏನಿದೆ ರಾಜ್ಯ ಸರ್ಕಾರದ್ದು ಟರ್ನ್ ಓವರ್ ಏನಿದೆ 28 ಲಕ್ಷ ಕೋಟಿ ಏನಿದೆ, ಅದರಲ್ಲಿ 25% ಸಾಲ ಮಾಡೋಕ್ಕೆ ನಮ್ಗೆ ಅವಕಾಶ ಇದೆ. ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ, ಖಂಡಿತವಾಗೂ ಮಾಡ್ಬೋದು. ಆದರೆ ನೀವು ರಾಜ್ಯ ಸುಭಿಕ್ಷವಾಗಿರುವಾಗ, ಎಲ್ಲ ಆಡಳಿತಗಳು ಸುಲಲಿತವಾಗಿ ನಡೆಯುವಾಗ ಸಾಲ ಯಾಕೆ ಜನರ ಮೇಲೆ ಹೇರ್ತೀರಾ ಅಂತ ಹೇಳ್ತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ನೀವಿವತ್ತು ಮಾಡ್ಕೊಂಡಿರೋಂಥ ಎಡವಟ್ಟುಗಳನ್ನು ಮರೆಮಾಚಿ ತಿಪ್ಪೆ ಸಾರಿಸೋ ಅಂಥ ನ್ಯಾಯವನ್ನು ಮಾಡೋದಕ್ಕೋಸ್ಕರ ನೀವು ಸಾಲವನ್ನು ಹೊರಿಸ್ತಾ ಇದ್ದೀರಾ. ಆ ಸಾಲವನ್ನು ಮಾಡಿದ ಪ್ರಶ್ನೆಯನ್ನು ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ಹುಂಬತನದ ಉತ್ತರವನ್ನು ಕೊಡ್ತಿರಲ್ರಿ. ನಾವಿವತ್ತು ಏನು ರಾಜ್ಯದ ಉತ್ಪನ್ನ ಅಂತ ಏನು ಹೇಳಿದೆ 28 ಲಕ್ಷ ಕೋಟಿ, ಅದರಲ್ಲಿ ನಾವು 25% ದಾಟಿಲ್ಲ, 24.95 ಮಟ್ಟಿಗೆ ತಗೊಂಬಂದು ನಿಲ್ಲಿಸಿದ್ದೀವಿ. ಅಂದರೆ ಎಷ್ಟು ಒಂದು ಗರಿಷ್ಠ ಗಡಿಯಲ್ಲಿ ಸಾಲವನ್ನು ಮಾಡ್ಬೋದು, ಎಷ್ಟು ಸಂಚಕಾರವನ್ನು ತರ್ಬೋದು ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ, ಅಷ್ಟನ್ನು ನೀವು ಮಾಡಿದ್ದೀರಾ. ಹೋದ ಸತಿಗೂ ಈ ಸತಿಗೂ ಬಡ್ಜೆಟ್ನ ಗಾತ್ರವನ್ನು 25-30 ಸಾವಿರ ಕೋಟಿ ಹಿಗ್ಗಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಕೂಡ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ತೆರಿಗೆಗಳನ್ನು ಹೆಚ್ಚು ಮಾಡಿ ಜನಸಾಮಾನ್ಯರನ್ನ ಸಂಕಷ್ಟಕ್ಕೀಡು ಮಾಡಿರೋದು ನಮಗೆ ಗೋಚರ ಆಗ್ತಾ ಇದೆ ರೀ. ಏನಕ್ಕೆ ನೀವು ಬಡ್ಜೆಟ್ನ ಗಾತ್ರವನ್ನು ಹಿಗ್ಗಿಸಿದ್ರಿ ಅಂತ ಹೇಳಿದ್ರೆ, ನೀವು ತೋರಿಸಿದಂಥ ಹೋದ ವರ್ಷದ ಆಯವ್ಯಯ ಇದೆಯಲ್ಲ 3,72,000 ಕೋಟಿ ರೂಪಾಯಿಗಳಲ್ಲಿ ನೀವು ನಿಮ್ಮ ಗಡಿಯನ್ನು ದಾಟ್ಲಿಕ್ಕಾಗಿಲ್ಲ. ಅದರಲ್ಲಿ ಇವತ್ತು ಪರಿಷ್ಕೃತ ವರದಿಯನ್ನು ಕೊಟ್ಟು 20,000 ಕೋಟಿ ರೂಪಾಯಿಗಳ ಒಂದು ಆದಾಯ ಕಡಿತ ಆಗಿದೆ. ಪರಿಷ್ಕೃತ ಮಾಡಿ ಅದನ್ನು 3,54,000 ಕೋಟಿಗೆ ಸೀಮಿತ ಮಾಡಿದ್ದೀರಾ. ಹೋದ ವರ್ಷದ ಬಡ್ಜೆಟಲ್ಲಿ 20,000 ಕೋಟಿ ಎಲ್ಲೋಯ್ತು ಗೊತ್ತಿಲ್ಲ. ನೀವು ಅಭಿವೃದ್ಧಿಗೆ 80,000 ಕೋಟಿ ಹೋದ ವರ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಯಾವುದಕ್ಕೆ ಚಾಲನೆ ಕೊಟ್ಟಿದ್ದೀರೋ ನಮಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಒಂದು ಗುಂಡಿಯನ್ನು ಕೂಡ ನೀವು ಮುಚ್ಚಿಲ್ಲ. ಎಲ್ಲ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ನೀವು ಹೇಳಿದಂತಹ ಎಲ್ಲ ವಿಷಯಗಳಲ್ಲಿ ಕೇವಲ ನೀವು ಇಂಪ್ಲಿಮೆಂಟ್ ಮಾಡಿರತಕ್ಕಂಥದ್ದು 50-52% ಮಾತ್ರನೇ ಜಾರಿಗೆ ತಗೊಂಬಂದಿರೋದು. ಇನ್ನು 46% ಕೋತ ಹೊಡಿತಾ ಇದೆ. 26,000 ಕೋಟಿ ರೂಪಾಯಿಗಳನ್ನು ಬಡ್ಡಿ ಕಟ್ಟಲಿಕ್ಕೆ ಕೊಡ್ತಾ ಇದ್ದೀರಲ್ರಿ. ಜನ ಕಷ್ಟಪಟ್ಟು ತೆರಿಗೆ ಕಟ್ಟಿದ್ದ ದುಡ್ಡು. 1 ಲೀಟ್ರ್ ಪೆಟ್ರೋಲ್ ಮೇಲೆ 30 ರೂಪಾಯಿವರೆಗೂ ಸೆಸ್ ಹಾಕಿರೋಂಥ ಕರ್ನಾಟಕ ರಾಜ್ಯ ಸರ್ಕಾರ 3.5 ರೂಪಾಯಿಗಳ ಮುಖಬೆಲೆಯನ್ನು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಏರಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಈ ಸಾಲದ ಪ್ರಮಾಣವನ್ನು ಜನರ ಮೇಲೆ ಹೊರಿಸಿದೆ. ಅಂದರೆ 28 ಲಕ್ಷ ಕೋಟಿಗಳಲ್ಲಿ 25% ಅಂದರೆ 7 ಲಕ್ಷ ಕೋಟಿಗಳಿಗಿಂತ ಮೀರಿದ್ರೆ ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಏನಿದೆ ಇದು ಸಂಕಷ್ಟದಲ್ಲಿದೆ. ಇದು ಸಾಲ ಮಾಡಲಿಕ್ಕಿರುವಂಥ ಗರಿಷ್ಠ ರೇಖೆ. ಇದನ್ನು ಹುಂಬತನದಿಂದ ಒಪ್ಪಿಕೊಳ್ಳುವಂತಹ ಮುಖ್ಯಮಂತ್ರಿಯನ್ನು ನಾನು ನೋಡಿದ್ದು ಅಂತಂದರೆ ಸಿದ್ದರಾಮಯ್ಯನೊಬ್ಬರೇ. ಈ ಒಂದು ವಿಷಯದಲ್ಲಿ ಮಾತ್ರ ನಾನು ಅವ್ರನ್ನ ಮೆಚ್ತೀನಿ ಕಣ್ರಿ. ಯಾಕೆಂದರೆ ನಿಮ್ಮೆಲ್ಲರ ಮೇಲೆ 1 ಲಕ್ಷ ರೂಪಾಯಿ 1,10,000 ರೂಪಾಯಿಗಳ ತಲಾ ವ್ಯಕ್ತಿಗೆ, ಕರ್ನಾಟಕದ ಇತ್ತೀಚಿನ ಜನಸಂಖ್ಯೆ 7 ಕೋಟಿ ಹತ್ರ ಇದೆ. ಈ 7 ಕೋಟಿ ಜನರ ತಲೆಯ ಮೇಲೆ, ಪ್ರತಿಯೊಬ್ಬರ ತಲೆ ಮೇಲೆ 1,10,000 ರೂಪಾಯಿಗಳ ಸಾಲದ ಹೊರೆಯನ್ನು ಹೊರಿಸುತ್ತಾ ಇರುವಂಥ ಸಿದ್ದರಾಮಯ್ಯನವರೇ, ನಿಮ್ಮನ್ನು ನಂಬಿ 188 ಸೀಟುಗಳನ್ನು ಕೊಟ್ಟಂತಹ ನಮ್ಮಂಥ ಕರ್ನಾಟಕದ ಜನತೆ ಧನ್ಯರಾಗಿ ಹೋಗಿದ್ದೀವಿ ರೀ. ನಿಮ್ಗೆ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ.
ಆದರೆ ನೀವು ಇವತ್ತು ಏನು ತೋರಿಸ್ತಾ ಇದ್ದೀರಾ, ಈ ಬಾರಿ ನಾವು 76,000 ಕೋಟಿ ರೂಪಾಯಿಗಳ ಅಭಿವೃದ್ಧಿಗೆ ನಾವು ಬಡ್ಜೆಟನ್ನು ಕೊಡ್ತೀವಿ, ಅಂದರೆ ರಾಜಸ್ವ ವೆಚ್ಚ ಮಾಡ್ತೀವಿ, ಬಂಡವಾಳ ವೆಚ್ಚ ಮಾಡ್ತೀವಿ ಅಂತ, ಇನ್ವೆಸ್ಟ್ ಮಾಡ್ತೀವಿ ಅಂತ. ಆದರೆ ನಿಮ್ಮ ನಿರೀಕ್ಷೆ ಎಲ್ಲೋ ಒಂದು ಕಡೆ ಹುಸಿಯಾಗದೇ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೀವು ಇವತ್ತು ಏನು ಹೇಳ್ತಾ ಇದ್ದೀರಾ, 2,92,000 ಕೋಟಿ ರೂಪಾಯಿಗಳ ಒಂದು ಸ್ವೀಕೃತಿ ನಮಗೆ ಬರುತ್ತೆ, ಅಂದರೆ ಆದಾಯ ಬರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಅದರೊಳಗಡೆ 67,000 ಕೋಟಿ ರೂಪಾಯಿ ಏನಿದೆ ಕೇಂದ್ರದಿಂದ ತೆರಿಗೆ ಪಾಲು ಮತ್ತು ಸಹಾಯಧನ ಬರ್ತಕ್ಕಂಥದ್ದು. ಇನ್ನು 1,16,000 ಕೋಟಿ ರೂಪಾಯಿ ಇದೆಯಲ್ಲ, ಇದನ್ನು ನೀವು ಸಾಲದ ರೂಪದಲ್ಲಿ ತೊಗೊಂಬರ್ತಾ ಇದ್ದೀರಾ. ಇನ್ನು ಉಳಿದಿದ್ದನ್ನು ವೆಚ್ಚ ಮಾಡ್ತೀರಾ, ಅಂದರೆ ಸರ್ಕಾರದ ವೆಚ್ಚಗಳಿಗೆ ಹೋಗುತ್ತೆ. ಆದರೆ ನೀವು ನಿರೀಕ್ಷೆ ಮಾಡ್ತಾ ಇರೋದು ಎಲ್ಲಿಂದ ಅನ್ನೋದು ಇಲ್ಲಿ ಮೂಲ ಇರತಕ್ಕಂಥದ್ದು. ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದಕ್ಕೋಸ್ಕರ ಹಲವಾರು ಮಾರ್ಗಗಳನ್ನು ಸರ್ಕಾರ ಕಂಡ್ಕೋಬೇಕು. ಆದರೆ ನೀವು ಇವತ್ತು ಸಿನಿಮಾದಲ್ಲಿ ಸೈಡ್ ರೀಲ್ ಸುತ್ತಾ ಇದ್ರಲ್ರಿ, ಸೈಡ್ ರೀಲ್ ಸುತ್ತಾ ಇದ್ರಲ್ಲ, ಮೊದಲು ಹೇಳಿದ್ದನ್ನೇ ಹೇಳ್ತಿದ್ರಲ್ಲ, ಅದೇ ರೀತಿಯಾಗಿ ನಿಮ್ಮ ಒಂದು ಆಡಳಿತ ವೈಖರಿ ಇರ್ತಕ್ಕಂಥದ್ದು. ನೀವು ಎಷ್ಟೇ ಮರೆ ಮಾಚಿದರೂ ಕೂಡ ತಿಪ್ಪೆಯಲ್ಲಿನ ಹೊಲಸು ಬಂದು ಬಿಸಿಲಿಗೆ ಬಿದ್ದೇ ಬೀಳುತ್ತೆ. ಹಾಗಾಗಿ ನೀವು ಮೇಲ್ಮೇಲೆ ತೇಪೆ ಹಾಕೋಂಥ ಕೆಲಸ ಮಾಡ್ತಾಯಿದ್ದೀರಾ. ನಿಮ್ಮದೇ ಕಾಂಗ್ರೆಸ್ ಗೌರ್ನಮೆಂಟು ಕೇಂದ್ರದಲ್ಲಿ ಆಡಳಿತದಲ್ಲಿದ್ದಾಗ ಯಾವುದೋ ಹಳೇ ಕಾಲದ MiG-29 ಫ್ಲೈಟ್ಗಳಿಗೆ ಮೇಲ್ಮೇಲೆ ಲೆಪ್ಪ ಹೊಡೆದು ಪೈಲಟ್ಗಳನ್ನ ಮೇಲಕ್ಕೆ ಕಳಿಸ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಇವತ್ತು ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯನ್ನು ನೀವು ಮೇಲ್ಮೇಲೆ ಲೆಪ್ಪ ಹಾಕಿ, ಲೆಪ್ಪ ಅಂದರೆ ಪೇಂಟ್ ಮಾಡೋವಾಗ ಒಂದು ಪಟ್ಟಿ ಹಾಕ್ತಾರೆ, ಮನೆಗೆ ಪೇಂಟ್ ಮಾಡೋವಾಗ ಸಿಮೆಂಟ್ನ ಪಟ್ಟಿ ಹಾಕಿ ಸಾಫ್ಟಾಗಿರಲಿ ಅಂತ, ಆ ರೀತಿಯಾಗಿ ಶೈನಿಂಗ್ ಮಾಡಿ ಪಾಲಿಷ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಇದನ್ನೇ ನಾನು ಹೇಳ್ತಾ ಇರೋದು, ಇದು ಹುಚ್ಚು ಕೋಡಿ ಮನಸ್ಸು ಸಿದ್ದರಾಮಣ್ಣನ 16ರ ಬಡ್ಜೆಟು ಅಂತ. ಯಾಕೆಂದರೆ ನಾನು ಮಾಡಿದ್ದೆಲ್ಲವೂ ಸಮರ್ಥನೆ, ಆದರೆ ನಿಮ್ಮನ್ನು ಪ್ರಶ್ನೆ ಮಾಡೋಂಗಿಲ್ಲ. ಯಾಕೆ ಅಂದರೆ ನಿಮಗೆ ಬಹುಮತ ಇದೆ ರೀ, ಬಹುಮತ ಇದೆ. ಕರ್ನಾಟಕ ಹೇಳಿ ಕೇಳಿ ಆರ್ಥಿಕವಾಗಿ ಉತ್ಪನ್ನ ಇರುವಂಥ ಸಂಪದ್ಭರಿತವಾದ ರಾಜ್ಯ. ಈ ರಾಜ್ಯವನ್ನು ನೀವು ಮುನ್ನಡೆಸೋಕ್ಕಾಗದೆ ಜನರಿಗೆ ಆಮಿಷ ಒಡ್ಡಿದ್ರಿ, ಮುಸಲ್ಮಾನರಿಗೆ ಓಲೈಕೆ ಮಾಡಿರಿ, ಆಡಳಿತವನ್ನು ಗಳಿಸ್ಕೊಂಡ್ರಿ. ಕರೆಕ್ಟ್ ಅಲ್ವಾ? ಆಡಳಿತವನ್ನು ಗಳಿಸ್ಕೊಂಡ ಮೇಲೆ ಅಲ್ಲಾನ ಹೆಸರಲ್ಲಿ ಬಂದಂಥ ಸರ್ಕಾರ ಇವತ್ತು ಅಲ್ಲಾನಿಗೆ ಸಂತುಷ್ಟಿ ಮಾಡಲೇಬೇಕಲ್ಲ ನೀವು. ಇದನ್ನೇನಾದರೂ ಪ್ರಶ್ನೆ ಮಾಡಿದ್ರೆ ನಿಮ್ಮ ನಾಯಕರು ಕೊಡ್ತಕ್ಕಂಥ ಉತ್ತರ ಏನ್ರಿ? ಹತಾಶೆ ಆಗೋಗಿದ್ದೀರಾ ನೀವು. ನೀವು ಮಾಡ್ತಾ ಇರೋದನ್ನು ಸಮರ್ಥನೆ ಮಾಡ್ಕೊಳ್ಬೇಕಲ್ಲ. ಕೂಲಿಂಗ್ ಗ್ಲಾಸ್ ತೆಗೆದೇ ಇರೋಂಥ ಆಡೋರು ಉತ್ತರ ಕೊಡ್ತಾರೆ. ಖರ್ಗೆ ಅವರು ಕಚ್ಚಕ್ಕೆ ಬರ್ತಾರಲ್ರಿ, ಮರಿ ಖರ್ಗೆ ಅವರು, ಏನು ಬೇಕಾದ್ರೂ ಇದ್ದಿದ್ದನ್ನು ಇದ್ದಂಗೆ ಹೇಳಿದ್ರೆ ಬಂದು ಎದೆಗೋದ್ರು ಅನ್ನೋ ಥರದಲ್ಲಿ ಮಾತಾಡ್ತಾರೆ ನಿಮ್ಮ ನಾಯಕರು. ಎಲ್ಲರೂ ಓಲೈಕೆ ಮಾಡಬೇಕಲ್ಲ. ಓಲೈಕೆ ಮಾಡೋದಕ್ಕೋಸ್ಕರ ಜನ ನಿಮಗೆ ಕೊಟ್ಟಿಲ್ಲ. ಎಲ್ಲರಿಗೂ ಸುಲಲಿತವಾದ ಸೌಕರ್ಯಗಳನ್ನು ಕೊಡಲಿಕ್ಕೆ, ಎಲ್ಲರಿಗೂ ಸುಲಲಿತವಾದಂಥ ಆಡಳಿತವನ್ನು ಕೊಡಲಿಕ್ಕೆ, ಎಲ್ಲರನ್ನೂ ಸುಭಿಕ್ಷರನ್ನಾಗಿ ನೋಡ್ಕೊಳ್ಳೋದಕ್ಕೆ ಮಾತ್ರ ಜನ ನಿಮಗೆ ಅಧಿಕಾರವನ್ನು ಕೊಟ್ಟಿರೋದು. DK ಶಿವಕುಮಾರ್ ಅವರೇ, ಓಲೈಕೆ ಮಾಡೋದಕ್ಕಲ್ಲ. ಎಷ್ಟು ಸಮುದಾಯ ಇದೆ ಎಲ್ಲರೂ ಓಲೈಕೆ ಮಾಡ್ತೀನಿ ಅಂತ ಒಪ್ಕೊಳ್ತಿರಲ್ರಿ, ಓಲೈಕೆ ಮಾಡ್ತೀವಿ ಅಂತ. ಓಲೈಕೆ ಅಲ್ಲ ಕಣ್ರಿ, ಅದು ಸಂತೈಸೋದಲ್ಲ. ಎಲ್ಲರನ್ನೂ ಸಲಹಬೇಕು ಅಂತ ಹೇಳಬೇಕು ಒಬ್ಬ ರಾಜಕಾರಣಿ. ಮರಿ ಖರ್ಗೆ ಅವ್ರು ಹೇಳ್ತಾರೆ, ಏನು ಪಾಕಿಸ್ತಾನದಿಂದ ಬಂದಿದ್ರಾ? ಯಾರು ಪಾಕಿಸ್ತಾನದಿಂದ ಬರಲಿಲ್ಲ ಸ್ವಾಮಿ, ಎಲ್ಲ ಇಲ್ಲೇ ಇರೋರೇನೆ. ಆದರೆ ಅತಿಯಾದ ತುಷ್ಟೀಕರಣ ಇದೆಯಲ್ಲ, ಇವತ್ತು ಒಬ್ಬ ಕಟುಕ ಕುರಿಯನ್ನು ಉಬ್ಬಿಸೋದು ಯಾಕೆ? ತನ್ನ ಲಾಭಕ್ಕೆ. ಹಂಗಾಗಿ ನಿಮ್ಮೆಲ್ಲರ ಸ್ವಾರ್ಥದ ಲಾಭಕ್ಕೋಸ್ಕರ, ನಿಮ್ಮ ಅಧಿಕಾರದ ಲಾಲಸೆಗೋಸ್ಕರ ಇವತ್ತು ಕರ್ನಾಟಕವನ್ನು 5ನೇ ಸ್ಥಾನಕ್ಕಿಂತ ಕೆಳಗಡೆ ಇತ್ತು ಸಾಲ ಮಾಡೋದ್ರಲ್ಲಿ. ಇವತ್ತು 1ನೇ 2ನೇ ಅಥವಾ 3ನೇ ಸ್ಥಾನಕ್ಕೆ ತಂದು ಕೂರಿಸಿರೋ ಅಂಥದ್ದೇ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ತರವಾದ ಸಾಧನೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಈ ಬಡ್ಜೆಟಲ್ಲೂ ಕೂಡ ನಿಮಗೆ 19,500 ಕೋಟಿ ರೂಪಾಯಿಗಳ ರಾಜಸ್ವದ ಕೊರತೆ ಎದುರಾಗುತ್ತೆ. ಸಾಲವನ್ನು ಪಡ್ಕೊಳ್ತೀರಾ. ಅದಾದ ಮೇಲೆ ಈಗ ನೀವು ಟಾರ್ಗೆಟ್ ಇಟ್ಟಿರುವಂಥದ್ದು ಇಲಾಖೆಗಳು ಯಾವುದು? ಸಾರಿಗೆ ಇಲಾಖೆಯಿಂದ 15,000 ಕೋಟಿ ರೂಪಾಯಿಗಳ ತೆರಿಗೆಯನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಒಬ್ಬ ಬಡವ ಒಂದು 2 ವೀಲರನ್ನು ಕೊಂಡುಕೊಂಡ್ರೆ ಕಾರ್ಮಿಕ ಕಲ್ಯಾಣ ಇಲಾಖೆಗೆ 500 ರೂಪಾಯಿ ಎಕ್ಸ್ಟ್ರಾ ಸೆಸ್ಸನ್ನು ಕೊಡುವಂಥ ಒಂದು ಪದ್ಧತಿಯನ್ನು ನೀವು ಜಾರಿಗೆ ತೊಗೊಂಬರ್ತೀರಲ್ರಿ. ನಾಚಿಕೆ ಆಗಬಾರ್ದ ನಿಮಗೆ? ಅದಾದಮೇಲೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ. ಸಿದ್ದರಾಮಯ್ಯನ ಕಣ್ಣಿಗೆ ಕಾಣೋದೇ ಇದೆರಡೇ ಫಸ್ಟು. ಯಾವಾಗ್ಲೂ ಏಕವಚನದಲ್ಲಿ ಮಾತಾಡಬಾರ್ದು. ಆದರೆ ಇವತ್ತು ಬಡವ
ಬೆಲೆ ಏರಿಕೆಯಿಂದ ತತ್ತರಿಸೋಗಿದ್ದಾನೆ. ನಿಮ್ಮ ಪ್ಯಾನಲಿಸ್ಟ್ಗಳು ಟಿ ವಿ ಚಾನಲ್ಗಳಲ್ಲಿ ಕೂತ್ಕೊಂಡು ಸಮರ್ಥನೆ ಮಾಡ್ತಾರಲ್ಲ, ಫಸ್ಟ್ ಅವ್ರಿಗೆ ಜನಾನುರಾಗಿಗಳಾಗಿರೋವಂಥ ಆಡಳಿತ ವ್ಯವಸ್ಥೆ ಹೆಂಗಿರುತ್ತೆ ಅನ್ನೋದನ್ನೇ ಹೇಳ್ಕೊಡಿ. ಕೂತ್ಕೊಂಡು ನೀವು ಮಾಡಿದ್ದನ್ನೆಲ್ಲ ಸಮರ್ಥನೆ ಮಾಡ್ತಕ್ಕಂಥದ್ದಲ್ಲ. ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ, ಇದರಿಂದ ನೀವು 28,000 ಕೋಟಿ ರೂಪಾಯಿಗಳ ಅಂದರೆ ಬಡ್ಜೆಟಲ್ಲಿ ಸರಿಸುಮಾರು ನೀವು ಒಂದು 20% ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ. ಯಾವುದರಲ್ಲಿ ನೋಂದಣಿ ಶುಲ್ಕ ಇದನ್ನು ಜಾಸ್ತಿ ಮಾಡೋದು. ರೆವಿನ್ಯೂ ಡಿಪಾರ್ಟ್ಮೆಂಟೇ ನಿಮಗೆ ಕಾಣಿಸೋದು ಯಾವಾಗ್ಲೂ ಬೆಲೆ ಏರಿಕೆ ಮಾಡೋದು, ನೋಂದಣಿ ಶುಲ್ಕ ಜಾಸ್ತಿ ಮಾಡೋದು, ಗೈಡ್ಲೈನ್ ವ್ಯಾಲ್ಯೂಗಳನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ 28,000 ಕೋಟಿ. ಅದಾದಮೇಲೆ 19% ಏನು ಇನ್ಕಮ್ ಇದೆ ನಿಮಗೆ ಅಬಕಾರಿ ಇಲಾಖೆಯಿಂದ ಬರಬೇಕು. ಪಾಪ ಮದ್ಯ ವ್ಯಸನಿಗಳು ಪಾಡೋ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ರೀ. ನೀವು ಯಾವುದರ ತೆರಿಗೆಯನ್ನು ಯಾವಾಗ ಬೇಕಾದ್ರೂ ಹೆಚ್ಚಿಸ್ಬೋದು, ಯಾವಾಗ ಬೇಕಾದ್ರೂ ಕಮ್ಮಿ ಮಾಡ್ಬೋದು, ಯಾವುದನ್ನು ಬೇಕಾದ್ರೂ ಸಾಲ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಜನಕ್ಕೆ ಮಾತ್ರ ಮಂಕ್ ಬೂದಿ ಎರಚೋದು ನಾನು ಸರಿ ಮಾಡಿದ್ದೀನಿ ಅಂತ. ನೀವಿವತ್ತು ಸಾರಿಗೆ ವ್ಯವಸ್ಥೆಯನ್ನು ಉತ್ತೇಜನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, BMTC ಮತ್ತು KSRTC ಜೊತೆ ನೀವು ಮಾಡಿದ್ದೇನು ಅನ್ನೋದನ್ನು ಪ್ರಶ್ನೆ ಇಟ್ಕೊಳ್ಳಿ ಇಲ್ಲಿ ಫಸ್ಟು. ಇವತ್ತು 51,000 ಕೋಟಿ ರೂಪಾಯಿಗಳನ್ನು ನೀವು ಗ್ಯಾರಂಟಿ ಯೋಜನೆಗೆ ಇಟ್ಟಿದ್ದೀರಾ, ಮೀಸಲಾಗಿ ಇಟ್ಕೊಂಡಿದ್ದೀರಾ. ಯಾಕೆ ಅಂದರೆ ಇಲ್ಲಾಂದರೆ ಜನ ಕಲ್ಲು ತೊಗೊಂಡು ಹೊಡಿತಾರೆ. ಅದಕ್ಕೋಸ್ಕರ ಇಷ್ಟು ಬೃಹತ್ ಮಟ್ಟದ ಸಾಲವನ್ನು ನೀವು ಜನಗಳ ಮೇಲೆ ಹೊರಿಸ್ತಾ ಇದ್ದೀರಲ್ಲ. ನೀವು ಇವತ್ತು ಆತ್ಮಸಾಕ್ಷಿ ನ್ಯಾಯಾಲಯ ಅಂತ ಹೇಳ್ತಾ ಇದ್ರಲ್ಲ, ನಾನು ತುಂಬ ಲೆಕ್ಕಾಚಾರದ ಮನುಷ್ಯ ಅಂತ. ಆ ಹುಂಬತನನೇ ಇವತ್ತು ನಿಮ್ಮನ್ನು 24.95 ಗಡಿಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು. ನೀವು ಇವತ್ತು ಇರ್ತೀರಾ, ನಾಳೆ ಹೊರಟೋಗ್ತೀರಾ, ಆದರೆ ಅನುಭವಿಸ್ತಕ್ಕಂಥದ್ದು ನಾವು. ಅದ್ರ ಮೀರಿ ಇನ್ನೊಂದು ಹೆಜ್ಜೆ ಮುಂದೆ ಬರೋಣ. ಹಿಂದೂಗಳಿಗಾಗಿ ಯಾವ ಹಿಂದೂಗಳು ಮತ ಹಾಕಿಲ್ವ ನಿಮಗೆ? ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕಲ್ರಿ ನಿಮಗೆ. ಪ್ರತಿಯೊಂದು ಮನೆ ಮುಂದೆ ಕೈ ಕಟ್ಕೊಂಡು ನಿಂತ್ಕೊತೀರಾ. 2,000 ಹಿಂದೂಗಳಲ್ಲಿ ರಾಜಕೀಯದ ಅಜ್ಞಾನ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ಒಪ್ಕೊಳ್ಬೇಕು. ಹಾಗಾಗಿ ಅವ್ರು ಏನು ಮಗು ಹತ್ತರೇನೆ ತಾಯಿ ಹಾಲು ಕೊಡೋದು ಅನ್ನೋ ರೀತಿಯಲ್ಲಿ ನಿಮ್ಮ ಭಾಷೆಗಳಿರ್ತಕ್ಕಂಥದ್ದು, ಆಭಾಸಗಳಿರ್ತಕ್ಕಂಥದ್ದು. ಆ ರೀತಿಯಾಗಲ್ಲ. ಎಲ್ಲರನ್ನೂ ಸಮಾನವಾಗಿ ಓಲೈಕೆ ಮಾಡಬೇಕು ಅಂತ ಹೇಳಿದ್ರಲ್ಲ DK ಶಿವಕುಮಾರ್ ಅವರೇ. ಹಿಂದೂಗಳಿಗೆ ನೀವು ಕೊಟ್ಟಿದ್ದೇನು? ಹಿಂದೂಗಳಿಗೆ ಅಂತ ಏನಾದರೂ ನೀವೊಂದು ಸ್ಪೆಷಲ್ ಸ್ಕೀಮನ್ನು ತಂದಿದ್ದೀರಾ? ಯಾವುದನ್ನು ತರಲಿಲ್ಲ ನೀವು. ಆದರೆ ಅಲ್ಲಾನ ಆಶೀರ್ವಾದದಿಂದ ಬಂದಿರೋವಂಥ ಸರ್ಕಾರ ಇವತ್ತು 4,750 ಕೋಟಿ ರೂಪಾಯಿಗಳನ್ನು ನೀವಿವತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಎತ್ತಿಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನೀವು ಹೇಳ್ತೀರಾ ಜೈನರು ಬರ್ತಾರೆ, ಕ್ರೈಸ್ತರು ಬರ್ತಾರೆ ಅಂತ. ಅದೆಲ್ಲವೂ ಚೂಮಂತಾರಷ್ಟೇ. ನೀವು ಕಟ್ಟ ಕಡೆಯದಾಗಿ ಮಾಡೋದೇನು ಅಂತ ಹೇಳಿದ್ರೆ, ಯಾಕೆಂದರೆ ನಾನು ನೋಡಿದೆ ನೀವು ಬರೋವಾಗ ಜಮೀರಣ್ಣನೇ ಬ್ಯಾಗ್ ಹಿಡ್ಕೊಂಬಂದ. 3 ಅಡಿ ಇರೋವಂಥ ಜಮೀರಣ್ಣ ಇವತ್ತು ನಮಗೆ ಖರ್ಚು ವೆಚ್ಚಗಳ ಬಗ್ಗೆ ಪಾಠವನ್ನು ಮಾಡ್ತಾನೆ. ಜಮೀರಣ್ಣ ತಿಳ್ಕೊ, ನೀವು ಯಾವತ್ತು बंटवारा से देश नहीं चलता, ये याद रख लो. बंटवारा से देश नहीं चलता, सभी लोग एकत्र हुआ तो देश चलता है. ನೀನಿವತ್ತು 14 ಏಕವಚನದಲ್ಲೇ ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಏಕವಚನ ಉಪಯೋಗ ಮಾಡ್ತಕ್ಕಂಥದ್ದು ಬರಲ್ಲ. ಆದರೆ ನೀವಿವತ್ತು ಜನರಲ್ಲಿ ಯಾವ ರೀತಿ ವೈಮನಸ್ಯಗಳನ್ನ ಹುಟ್ಟಾಕ್ತಾ ಇದ್ದೀರಾ ಅಂತ ಹೇಳ್ತಕ್ಕಂಥದ್ದು, ಯಾವ ರೀತಿ ವೈಷಮ್ಯಗಳನ್ನ ಹುಟ್ಟಾಕ್ತಾ ಇದ್ದೀರಾ ಅಂತಕ್ಕಂಥದ್ದು ನಿಮ್ಮ ಮಾತುಗಳಿಂದ ಪ್ರಕಟ ಆಗ್ತಾ ಇದೆ ಸಮಾಜದ ಮುಂದೆ. ನೆನ್ಪಿಟ್ಕೊಳ್ಳಿ, ನೀವಿವತ್ತು ಹೇಳ್ತಾ ಇರತಕ್ಕಂಥದ್ದೇನು 14% ಮುಸಲ್ಮಾನರಿದ್ದೀವಿ. ಬಡ್ಜೆಟ್ನ ಲೆಕ್ಕಾಚಾರದಲ್ಲಿ ಹೋದರೆ 60,000 ಕೋಟಿ ರೂಪಾಯಿಗಳು ಬರಬೇಕು ನಮಗೆ. ಆದರೆ 4,750 ರೂಪಾಯಿ ಕೊಡ್ತೀನಿ ಅಂತ ನೀವು ಇವತ್ತು ಹೇಳ್ತಾ ಇದ್ದೀರಲ್ಲ ಜಮೀರಣ್ಣ, ನೆನ್ಪಿಟ್ಕೋ. ಯಾವತ್ತು ಬಟವಾರ ಸೇ ದೇಶ್ ನೈ ಚಲ್ತಾ. ಎಲ್ಲರೂ ಒಂದೇ ಅಂತ ಹೇಳೋದಾದಮೇಲೆ ನೀ ಈ ರೀತಿಯಾಗಿ ಮಾತಾಡಬಾರ್ದಾಗಿತ್ತು. 16ರಿಂದ 18 ಅಂಶಗಳ ಒಂದು ಪ್ರೋಗ್ರಾಮನ್ನು ಮುಸ್ಲಿಂ ಸಮುದಾಯದ ಏಳಿಗೆಗೋಸ್ಕರ ಮಾಡುವಂಥ CM ಅವ್ರಿಗೆ ರಾಜ್ಯದಲ್ಲಿರ್ತಕ್ಕಂಥ 80ಕ್ಕೂ ಮೀರಿದಂಥ ಹಿಂದೂಗಳಿಗೆ ಮಾಡಬೇಕು ಅನ್ನೋದು ಎಲ್ಲೂ ಕೂಡ ತೋಚಲ್ಲ. ಇದನ್ನು ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಯಾರ್ಯಾರು ಇವತ್ತು ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ತೊಗೊಳ್ತಾ ಇದ್ದಾರಲ್ಲ, ಅವರನ್ನು ಓಲೈಕೆ ಮಾಡೋದ್ರ ಮುಖಾಂತರನೇ ಈ ಸರ್ಕಾರ ನಡಿಬೇಕು. ಮುಂದೇನೂ ಕೂಡ ಅದರಿಂದನೇ ನಾವು ಒಂದು ವೋಟ್ ಬ್ಯಾಂಕ್ನ ಮಾಡ್ಕೊಬೇಕು ಅಂತ ಈ ಜನವರಿಯಿಂದ ಬಂದಿಲ್ಲಲ್ಲ, ಈಗ ಡಿಸೆಂಬರಿಂದ ಬಂದಿಲ್ಲ ಯಾವುದು ಗೃಹಲಕ್ಷ್ಮಿದು. ಕೇಳಿದ್ರೆ ಇವಾಗ ಉತ್ತರ ಏನಂದರೆ ಒಟ್ಟೊಟ್ಟಿಗೆ ಆಗ್ತೀವಿ ಅಂತ. ಅಲ್ಲೇನೆಂದರೆ ಮುಗಿದೋಗಿದೆ ನಿಮ್ಮದು ಆಯವ್ಯಯ ಎಲ್ಲ. ಹೋದ ವರ್ಷದ ಮುಗಿದೋಗಿದೆ. ಈ ವರ್ಷ ಬರುವಂಥ ತೆರಿಗೆಯಲ್ಲಿ ಒಂದು 2-3 ತಿಂಗಳು ಹಾಕಿ ಕೊನೆಗೆ ಅದನ್ನೇನೇನೋ ಮಾಡಿ ಮಟ್ಟಸ ಮಾಡ್ತೀರಾ. ಹಂಗಾಗಿಯೇ ಇವತ್ತು ಅನ್ನಭಾಗ್ಯದ ಅಕ್ಕಿ ದುಡ್ಡು ಕೂಡ ಬರಲಿಲ್ಲ. ಅದಷ್ಟೇ ಹೋಯ್ತು, ತಿಪ್ಪೆ ಸಾರಿಸಿದ್ದು ಒಟ್ಟೋಗುತ್ತದು. ಯಾರ್ಯಾರಿಗೆ ಬರಬೇಕೋ ಬರಲ್ಲ ಅದು. ಇನ್ನು ಮುಂದಕ್ಕೆ ಏನು ಮಾಡ್ತಾರೆ, ಅಕ್ಕಿ ಕೊಡ್ತಾರೆ. ಆ ಅಕ್ಕಿನೂ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ಸ್ವಲ್ಪ ಕೂಲಂಕುಷವಾಗಿ ನೋಡಿ ಮುಂದೆ ಅದ್ರ ಬಗ್ಗೆ ಒಂದು ಎಪಿಸೋಡನ್ನು ಮಾಡುವಂಥ ಉದ್ದೇಶ ಇದೆ, ಮಾಡ್ತೀವಿ.
ಹಂಗಾಗಿ ನೀವು ಇವತ್ತು ಹೇಳಕ್ಕೆ ಕೊಟ್ಟಿರೋದೇನು, ಶಾದಿ ಭಾಗ್ಯ ಕೊಟ್ಟಿದ್ರಲ್ಲ, ತಲ್ದಿಂ ಭಾಗ್ಯ ಕೊಟ್ಟಿದ್ರಲ್ಲ ಹೋದ ಸತಿ, ಈ ಸತಿನೂ ಹಂಗೇ 50,000 ರೂಪಾಯಿ ಸರಳ ವಿವಾಹಗಳಿಗೆ ಕೊಡ್ತೀರಾ. ಹಿಂದೂಗಳು ಮಾಡ್ಕೊಳ್ಳಲ್ವ ಮದುವೆ, ಅವ್ರಿಗೂ ಕೊಡ್ರಿ. ನಿಮ್ಮ ಮನೆಯಿಂದ ಏನು ಕೊಡ್ತಾ ಇಲ್ಲ, ನಿಮ್ಮ ಆಸ್ತಿ ಏನು ಬರ್ಕೊಡ್ತಾ ಇಲ್ಲ, ನಮ್ಮ ತೆರಿಗೆ ದುಡ್ಡು ನಮಗೆ ಕೊಡ್ತೀರಾ. ಮುಜರಾಯಿ ಇಲಾಖೆ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಹಿಂದೂಗಳಿಗೆ ಮಾಡಿಸಿ ಸರಳ ವಿವಾಹಗಳು, ಅದೆಲ್ಲ ನಿಮಗೆ ಕಾಣಲ್ಲ ಕಣ್ಣಿಗೆ. ಅದು ಬಿಟ್ಬಿಟ್ಟು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿ, ಹಿಂದೂಗಳು ಸ್ಲಮ್ ಏನಾಗಬೇಕ್ರಿ? ಅದ್ರ ಬಗ್ಗೆ ನಿಮಗೆ ಚಕಾರ ನಕಾರ ಎತ್ತಂಗಿಲ್ಲ. ಎತ್ತಿದ್ರೆ ನಾವು ಕೋಮುವಾದಿಗಳಾಗ್ತೀವಿ ನಿಮ್ಮ ಕಣ್ಣಿಗೆ. ಇದನ್ನು ಹಲಾಲ್ ಬಡ್ಜೆಟ್ ಅಂದೆ, ಮುಸಲ್ಮಾನರ ಓಲೈಕೆ ಬಡ್ಜೆಟ್ ಅಂದೆ, ಇನ್ನೇನು ಹೇಳ್ತಾರೆ? ಸಂವಿಧಾನದ ಬಗ್ಗೆ ಪುಂಖವಾಗಿ ಪುಂಗಿಯುವುದು ಅಂತ ಕಾಂಗ್ರೆಸ್ ನಾಯಕರೇ, ನೀವು ನೆನ್ಪಿಟ್ಕೊಳ್ಳಿ. ಅಂಬೇಡ್ಕರ್ ಅವರು ಎಲ್ಲ ಕಡೆಗೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಧರ್ಮಾಧಾರಿತವಾದ ಮೀಸಲಾತಿಯನ್ನು ಕೊಡಬಾರ್ದಂತ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಎಷ್ಟು ಕೀಳುಮಟ್ಟದ ರಾಜಕಾರಣವನ್ನು ರಾಜ್ಯದಲ್ಲಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, KIDB ಅಂದರೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿಗೆ ಮಾಡೋವಂಥ ಇದ್ರೆ ಏನಿದೆ, ಅದರಲ್ಲೂ ಕೂಡ 4% ಮುಸಲ್ಮಾನರಿಗೆ ಮೀಸಲಾತಿ ಜಮೀನುಗಳನ್ನು ಮಂಜೂರು ಮಾಡೋದ್ರಲ್ಲಿ. ಮತ್ತು ಸರ್ಕಾರಕ್ಕೋಸ್ಕರ ಕಾಂಟ್ರಾಕ್ಟ್ಗಳಿದೆಯಲ್ಲ, ಇವಾಗ 1 ಕೋಟಿ 2 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ಗಳು ಒಳಗಡೆ ಇರತಕ್ಕಂಥದ್ರಲ್ಲಿ 4% ಮೀಸಲಾತಿ. ಮತ್ತು ಸರ್ಕಾರ ಕೊಂಡ್ಕೊಳ್ಳುತ್ತಲ್ಲ ಉತ್ಪನ್ನಗಳನ್ನು, ಪರ್ಚೇಸ್ ಡಿಪಾರ್ಟ್ಮೆಂಟು, ಅದರಲ್ಲಿ 1 ಕೋಟಿ ರೂಪಾಯಿಗಳವರೆಗೆ ಇರೋವಂಥ ಇದಕ್ಕೆ ಮೀಸಲಾತಿ 4%. ಏನ್ರಿ ಇದೆಲ್ಲ? ನಾಚಿಕೆ ಆಗಲ್ವ ನಿಮಗೆ? ಮೌಲಾನಾ ಆಜಾದ್, ಯಾರ್ರೀ ಮೌಲಾನಾ ಆಜಾದು? ಅವ್ರ ಹೆಸರಲ್ಲಿ ನೀವು ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿದೆಯಲ್ಲ ನಮ್ಮದು ಸರ್ಕಾರಿ ಶಾಲೆಗಳು, ಆ ರೀತಿಯಾಗಿ ಅಂಗನವಾಡಿಗೆ ಹೋಗಿ ಒಬ್ಬ ಮುಸಲ್ಮಾನ್ ಮಗು ಸೇರಿದ್ರೆ ಸೆಕೆಂಡ್ ಇಯರ್ PUC ಆಗೋವರೆಗೂ ಸ್ಕೂಲ್ಗಳನ್ನ ಮಾಡ್ತೀರಂತೆ. ಯಾಕ್ರಿ ಮಾಡ್ತೀರಾ? ಭಾವೈಕ್ಯತೆ ಸಂಕೇತದ ಬಗ್ಗೆ ಮಾತಾಡೋರು, ಸರ್ವ ಜನಾಂಗದ ಶಾಂತಿಯ ತೋಟದ ಬಗ್ಗೆ ಮಾತಾಡೋರು ನೀವು. ಎಲ್ಲ ಮಕ್ಕಳು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಬರಲಿ. ವಿಶೇಷವಾಗಿ ಏನು ನೀವು ಕೊಡೋ ಅಂಥದ್ದಲ್ಲಿ ವಿಶೇಷ ಸ್ಕೂಲ್ಗಳು ಏನಕ್ಕೆ ಬೇಕೋ? ಮದ್ರಾಸಗಳಿಗೆ ಆಧುನಿಕ ಪರಿಕರಗಳು, ಪಾಠ ಕಲಿಯೋದಕ್ಕೋಸ್ಕರ ಏನು ಬೋಧನೆ ಮಾಡ್ತಾಯಿದ್ದಾರೆ ಮದ್ರಾಸಗಳಲ್ಲಿ, ಹೆಚ್ಚಿನ ಅಂಶ ಮದ್ರಾಸಗಳಲ್ಲಿ. ಮೊನ್ನೆನೇ ಇಲ್ಲೆಲ್ಲ ಹಿಡಿದ್ರಲ್ಲಪ್ಪ ಟ್ಯಾನಿ ರೋಡಲ್ಲಿ, ಕಾಣ್ತಾ ನಿಮ್ಮ ಕಣ್ಣಿಗೆ? ನಾವು ಅವ್ರನ್ನ ಬೈಬಾರ್ದು. ನಿಮ್ಮಂಥ ಓಲೈಕೆ ಮಾಡೋವಂಥ ರಾಜಕಾರಣಿಗಳಿದ್ದೀರಲ್ಲ, ನೀವು ಈ ಸಮಾಜಕ್ಕೆ ಮಾರಕ. ಅದನ್ನು ಬಿಡಿ. ಏನು ವಿದೇಶಿ ವ್ಯಾಸಂಗಕ್ಕೆ ಹೋಗುವಂತಹ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 20 ಲಕ್ಷದಿಂದ 30 ಲಕ್ಷ ರೂಪಾಯಿವರೆಗೂ ಏರಿಕೆ. 150 ಕೋಟಿ ರೂಪಾಯಿಗಳು ದುಡ್ಡನ್ನು ವಕ್ಫ್ ಬೋರ್ಡ್ನ ಆಸ್ತಿಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ನೀವು ವಿನಿಯೋಗ ಮಾಡ್ತಾಯಿದ್ದೀರಾ. ವಕ್ಫ್ ಬೋರ್ಡ್ ಏನೇನು ಅವಾಂತರಗಳನ್ನ ಮಾಡ್ತಾಯಿದೆ ಅನ್ನೋದು ನಿಮ್ಮ ಗಮನದಲ್ಲಿಲ್ವಾ? ನಿಮಗೆ ಕೇವಲ ವೋಟ್ ಬ್ಯಾಂಕು ಮತ್ತು ಮುಸಲ್ಮಾನರ ಓಲೈಕೆ ಬಿಟ್ಟು ಬೇರೇನ್ರಿ ಬರುತ್ತೆ? ಬೇರೇನು ಬರುತ್ತೆ? ಕೃಷಿಗೆ ನೀವು 1% ಅಷ್ಟೇ ನಿಮ್ಮ ಬಡ್ಜೆಟ್ನಲ್ಲಿ ಮೀಸಲಿಟ್ಟಿರತಕ್ಕಂಥದ್ದು ದುಡ್ಡು. 1 ರೂಪಾಯಲ್ಲಿ 1%. ರೈತ ಏನ್ರಿ ಆಗಬೇಕು? ಏನಾಗಬೇಕು ರೈತ? ನಾಚಿಕೆ ಆಗಬೇಕು. ಈ ಬಡ್ಜೆಟ್ನ ಹೋಗಿ ಬ್ಯಾಲೆನ್ಸ್ಡ್ ಬಡ್ಜೆಟು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಇರ್ಬೋದು, ಈ ವರ್ಷದ ಮಟ್ಟಿಗೆ ಇದು ಬ್ಯಾಲೆನ್ಸ್ ಬಡ್ಜೆಟ್ ಇರ್ಬೋದು. ಆದರೆ ಅದರ ದೀರ್ಘಕಾಲೀನವಾದಂತಹ ಇದೆಲ್ಲ ಇದೆಯಲ್ಲ, ಅದನ್ನು ನೋಡುವಾಗ ಎಷ್ಟು ತೊಂದರೆ ಆಗುತ್ತೆ. ಹಾಗಾಗಿ 4,750 ಕೋಟಿ ರೂಪಾಯಿಗಳನ್ನು ಮಾತ್ರ ನೀವು ಪೂರೈಸ್ಕೊಡ್ತೀರಾ. ಯಾಕೆಂದರೆ ಅವ್ರು ಓಲೈಕೆ ಮಾಡಬೇಕಲ್ಲ, ಆ ದೃಷ್ಟಿಯಿಂದ ಅದೊಂದನ್ನೇ ನೀವು ಮಾಡೋದು. ಮತ್ತು ಈಗ ನೀವು ಅಭಿವೃದ್ಧಿ ಯೋಜನೆಗಳಿಗೆ ಏನು ದುಡ್ಡು ತೊಗೊಂಬಂದಿದ್ದೀರಾ, ಹೋದ ವರ್ಷ ಕೊಟ್ಟಿರ್ತಕ್ಕಂಥ ಚಾಲನೆಗಳನ್ನೇ ಫುಲ್ಫಿಲ್ ಮಾಡೋಕ್ಕೆ ಹೋಗುತ್ತೆ ಹೊರತು, ನೀವು ಪುಂಖವಾಗಿ 3.5 ಅವರ್ ಏನು ಓದಿದ್ದೀರಾ ಅದರಲ್ಲಿ ಅರ್ಧಕ್ಕರ್ಧ ಯಾವುದೇ ಯೋಜನೆಗಳು ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಮುದ್ರಾಂಕ ಶುಲ್ಕ ಇರ್ಬೋದು, ನೋಂದಣಿ ಶುಲ್ಕ ಇರ್ಬೋದು, ಒಂದು ಅಬಕಾರಿ ಇರ್ಬೋದು. ಜನ ಹೋಗಿ ಕುಡಿದ್ರೆ ತಾನೇ ರೀ ನಿಮಗೆ ಟ್ಯಾಕ್ಸ್ ಬರೋದು. ಅದ್ರ ಮೇಲೆ ನೀವು ಟ್ಯಾಕ್ಸ್ನ ವರ್ಷಕ್ಕೆ 2 ಸತಿ 3 ಸತಿ ಜಾಸ್ತಿ ಏರಿಸಿದ್ರೆ ಪಾಪ ಕುಡ್ಕಾತಾನೆ ಎಲ್ಲಿಂದ ತರ್ತಾನೆ? ಮದ್ಯ ವ್ಯಸನಿ ಕುಡ್ಕ ಅಂತ ಹೇಳ್ಬಾರ್ದು ಅವನ್ನ. ಪಾಪ ಸರ್ಕಾರದ ಬೆನ್ನೂರಿ ನಿಂತಿರೋದೇ ಇವತ್ತು ಆ ಮದ್ಯ ವ್ಯಸನಿಗಳಿಂದ. ಅವ್ರನ್ನ ಪಾಪ ಕುಡ್ಕೊಂಡು ಮಲ್ಕೊಳೋರ್ಗು ನೀವು ನೆಮ್ಮದಿಯಾಗಿ ಬಿಡ್ದಿರೋ ಹಂಗೆ 19% ಟ್ಯಾಕ್ಸಿಗೆ ತೊಗೊಂಬಂದು ಇಟ್ಟಿದ್ದೀರಾ. ಪೆಟ್ರೋಲ್ ಮೇಲೆ ಏನು ಮಾಡ್ತಾಯಿದ್ದೀರಾ? ಹಾಲಿನ ಬೆಲೆನ ತಿರ್ಗಾ ಏರಿಸ್ತಾ ಇದ್ದೀರಾ. ಅದಕ್ಕೊಂದು ಸಮರ್ಥನೆ ಕೊಡ್ತಾರಲ್ರಿ. ಏನು ರೀ ಇದು? ಹೊರ ರಾಜ್ಯಗಳಲ್ಲಿ ಅಷ್ಟಿದೆ ರೇಟು ಅಂತ ನೀವು ಇವತ್ತು ಕಂಪೇರ್ ಮಾಡೋಕ್ಕೆ ನಾವು ನಿಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು. ಯಡಿಯೂರಪ್ಪ ಸಾಲ ಮಾಡಿಲ್ವ ಅಂತೆಲ್ಲ ಮಾತಾಡ್ತಿರಲ್ರಿ. ಯಡಿಯೂರಪ್ಪ ಸಾಲ ಮಾಡಿದ್ದಾರೆ, ನೀವು ತುಂಬ ವಿಶೇಷವಾದ ವ್ಯಕ್ತಿಗಳು, ಸಾಲ ಮಾಡಲ್ಲ, ಬಡವರ ಪರ ಸರ್ಕಾರ ಅಂತ ತಾನೇ ನಾವು ನಿಮ್ಗೆ ಓಟ್ ಹಾಕಿದ್ದು. ನೀವು ಸಾಲ ಮಾಡಿ ಅವ್ರ ಥರನೇ ತಿಪ್ಪೆ ಸಾರಸ ನ್ಯಾಯ ಮಾಡಂಗಿದ್ರೆ ನಿಮ್ಗೆ ಯಾಕ್ರಿ ಜನ ಓಟ್ ಹಾಕಬೇಕಾಗಿತ್ತು? ಒಂದು ಹೇಳ್ತೀನಿ ಕೇಳಿ, ಯಡಿಯೂರಪ್ಪನವರು ಸಾಲ ಮಾಡಿದರೂ ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟಿದ್ದರು. ನೀವು ಈ ಕಳೆದ 2 ವರ್ಷದಲ್ಲಿ ಎಲ್ಲಾದರೂ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಿರತಕ್ಕಂಥದ್ದು ಹೇಳಿ. ನಮ್ಮ ರೈತರಿಗೊಂದು ಇದನ್ನು ಕೊಡ್ತಾಯಿದ್ರು ಅವರು, ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 4,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ರು. ಅದನ್ನು ಕಟ್ ಮಾಡಿರೋವಂಥ ದ್ರೋಹಿಗಳು ನೀವು. ರೈತರಿಗೆ ಮಂಕು ಬೂದಿ ಎರಚ ಅಂತ ಮಾತುಗಳನ್ನ ಆಡಬೇಡ್ರಿ ನೀವು ಇವತ್ತು.
4,000 ರೂಪಾಯಿ ಪ್ರತಿ ವರ್ಷ ಕೊಡ್ತಾಯಿದ್ರಲ್ಲ ಯಡಿಯೂರಪ್ಪ ಅವ್ರು, ಏನಾಯ್ತದು? ಬಂದ್ಯಾಕೆ ಮಾಡ್ರಿ? ಭಾಗ್ಯಲಕ್ಷ್ಮಿ ಅಂತ ಒಂದು ಯೋಜನೆ ಇತ್ತು, 1 ಲಕ್ಷ ರೂಪಾಯಿ ಬಾಂಡ್ ಕೊಡ್ತಾಯಿದ್ರು, ಏನು ಮಾಡ್ರಿ? ಬೆಂಗಳೂರಲ್ಲಿ ಏನಾದರೂ ಅಭಿವೃದ್ಧಿಗಳಾಗಿದ್ದರೆ ಅದು ಯಡಿಯೂರಪ್ಪನವ್ರ ಪೀರಿಯಡಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಯಿತು. ಅದನ್ನು ಅಳ್ಳಗಳಿಯೋಕ್ಕಾಗಲ್ಲ. ಯಾಕೆಂದರೆ ನಾನೊಬ್ಬ ಆಟೋ ಚಾಲಕ, ಓಡಾಡ್ತಾ ಇರ್ತೀನಿ. ಸಾಲವನ್ನು ಮಾಡಿದರೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ನಾನು ಹಂಗಂತೇಳಿ ಸಮರ್ಥನೆ ಮಾಡ್ತಾಯಿಲ್ಲ. ಆದರೆ ಸಾಲದ ಮಿತಿಯನ್ನು ನೋಡುವಾಗಲೂ ಕೂಡ ಅತಿ ಹೆಚ್ಚು ಸಾಲ ಮಾಡಿದಂಥ ಮುಖ್ಯಮಂತ್ರಿ ಅಂತ ಯಾರಾದರೂ ಹೆಗ್ಗಳಿಕೆ ಇದ್ದರೆ ಅದು ನೀವೇ ಅಂತ ಇಲ್ಲಿಂದ ತೋಚುತ್ತೆ. ಹಾಗಾಗಿ ಇವತ್ತು ಸರ್ಕಾರ ಏನೇ ಸಮರ್ಥನೆಯನ್ನು ಮಾಡಬಹುದು, ಏನೇ ಸಮರ್ಥನೆಯನ್ನು ಮಾಡಿದ್ರೂ ಕೂಡ ಸತ್ಯನ ಯಾವತ್ತೂ ಮುಚ್ಚಿಡೋದಕ್ಕಾಗಲ್ಲ, ವಾಸ್ತವಿಕತೆನ ಯಾವತ್ತೂ ಮುಚ್ಚಿಡೋಕ್ಕಾಗಲ್ಲ. ಹಾಗಾಗಿ ಈ ಬಡ್ಜೆಟ್ ಏನಿದೆ, ಜನ ತೆರಿಗೆಯನ್ನು ಕಟ್ಟಲಿಕ್ಕಾಗದೆ, ಯಾಕೆಂದರೆ ನೀವತ್ತು ಇದು ವಾಣಿಜ್ಯ ತೆರಿಗೆ, ಸೇಲ್ಸ್ ಟ್ಯಾಕ್ಸ್ ಏನಿದೆ ಅದರಲ್ಲೇ ನೀವು ಟಾರ್ಗೆಟು 1 ಲಕ್ಷ ಚಿಲ್ಲರೆ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀರಾ. ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ತೆರಿಗೆಗಳು ಜಾಸ್ತಿ ಆಗ್ತವೆ ಅಂತ ಹೇಳ್ತಕ್ಕಂಥದ್ದು ಯಾರಿಗೂ ಇವಾಗ ಗೊತ್ತಾಗಲ್ಲ. ಬಡ್ಜೆಟ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಏಪ್ರಿಲ್ 1ನೇ ತಾರೀಕಿಂದ. ಆವಾಗ ಇದರದ್ದೆಲ್ಲನೂ ಪರಿಣಾಮಗಳು ನಮಗೆ ಗೊತ್ತಾಗ್ತಕ್ಕಂಥದ್ದು. ಒಂದು ರಿಯಲ್ ಎಸ್ಟೇಟೇ ಆಗಲಿ, ಒಂದು ನೋಂದಣಿಯೇ ಆಗಲಿ, ಮಿತಿ ಮೀರಿದಂತೆ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೋ ಬ್ಲ್ಯಾಕ್ ಮನಿ ಇನ್ವೆಸ್ಟರ್ಸ್ ಮಾಡ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಸೈಟ್ ತೊಗೊಂಡು ಒಂದು ಮನೆ ಕಟ್ಟಬೇಕು ಅಂತ ಹೇಳುವಾಗ ಅವನು ಹಿಂದೆ ಮುಂದೆ ನೋಡ್ಬಿಡ್ತಾನೆ. ಹಾಗಾಗಿ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಕೂಡ ಫಾಲ್ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಬಕಾರಿ ಇಲಾಖೆಗೆ ನೀವು ಟಾರ್ಗೆಟ್ ಕೊಟ್ಟು ಜನಗಳಿಗೆ ಕೊಡಿಸ್ತೀರಲ್ಲ, ಎಲ್ಲಿ ಬೇಕೋ ಅಲ್ಲಿ ಲೈಸೆನ್ಸ್ಗಳನ್ನ ಕೊಟ್ಟು ಒಂದು ಸರ್ವೆ ಮಾಡಿ, ಎಷ್ಟು ಜನ ಇವತ್ತು ಯುವ ಪೀಳಿಗೆ ಮದ್ಯ ವ್ಯಸನಿಗಳಾಗಿ ಹಾಳಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಯೋಚನೆ ಮಾಡಬೇಕು ನೀವು. ಇಂಥದ್ದೆಲ್ಲ ನಿಮ್ಮ ಕಣ್ಣಿಗೆ ಕಾಣಲ್ಲ ಬಿಡಿ. ಅದನ್ನೇ ಹೇಳ್ತಕ್ಕಂಥದ್ದು. ಯಾವುದೇ ಯೋಜನೆಗಳಿರಲಿ, ಯಾವುದೇ ಆಡಳಿತ ಇರಲಿ, ಜನಾನುರಾಗಿಯಾಗಿದ್ದಾಗ ಮಾತ್ರ ಇಂಥ ಯೋಚನೆಗಳು ಒಳೆಯತಕ್ಕಂಥದ್ದು. ಇವತ್ತು ನಾನೇನೋ ಮುಖ್ಯಮಂತ್ರಿ ಆಗಿದ್ದೀನಿ, ಮುಂದೆ ಬಂದವನು ಯಾವನೋ ಅನುಭವಿಸ್ಕೊತಾನೆ, ಆವಾಗಿನ ವಿಷಯ ನನಗೆ ಯಾಕೆ ಅಂತ ಹೇಳುವಂಥ ಹುಂಬತನ ನಿಮ್ಮಲ್ಲಿ ಅಡಗಿರೋದ್ರಿಂದನೇ ನೀವು ಇವತ್ತು ಅಷ್ಟು ಡೇರಿಂಗಾಗಿ ಒಂದು ಪತ್ರಿಕಾ ವೇದಿಕೆಯಲ್ಲಿ ಈ ರೀತಿಯಾಗಿ ಒಪ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಕ್ಕಂಥದ್ದು ನನ್ನ ನೇರವಾದ. ನಾನು ಆರ್ಥಿಕ ತಜ್ಞನಲ್ಲದೇ ಇರ್ಬೋದು, ಆದರೆ ನನ್ನ ವಿಚಾರದಲ್ಲಿ ಏನಂದರೆ ಆರ್ಥಿಕತೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ನಾವು ನಿರಾಳವಾಗಿ ಮಾಡ್ತೀವೋ ಅಷ್ಟು ಇಮ್ಮಡಿಯಾಗಿ ನಮಗೆ ವಾಪಸ್ ಬರುತ್ತೆ. ಜನರಿಗೆ ಎಷ್ಟು ಸರ್ಕಾರದಿಂದ ವ್ಯವಸ್ಥೆಗಳು ಸುಲಭವಾಗಿ ಸಿಗ್ತಾವೋ ಅಷ್ಟು ಆರ್ಥಿಕತೆ ಉತ್ತೇಜನ ಆಗುತ್ತೆ. ನೀವು ಏನನ್ನು ಮಾಡ್ದಿರಾ ಬಂಡವಾಳ ನಿರೀಕ್ಷೆ ಮಾಡಿದ್ದೀವಿ, ಅಷ್ಟು ಲಕ್ಷ ಕೋಟಿ ರೂಪಾಯಿದು ವಿದೇಶದಿಂದ ಅಂತೀರಾ. ರೋಡ್ ಇಲ್ಲ ಅಂದರೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ, ನಿಮ್ಮಲ್ಲಿ ಭ್ರಷ್ಟಾಚಾರಗಳು ಈ ರೀತಿಯಾಗಿ ತಾಂಡವಾಡ್ತಾ ಇದ್ದರೆ ಯಾವನ್ರಿ ಬರ್ತಾರೆ? ಅದರಲ್ಲಿ ನೀವು ಇವಾಗ ಇನ್ನೊಂದು ಮಾಡ್ಕೊಂಡಿದ್ದೀರಾ, ಏನು ಗೊತ್ತಾ? 8,000 ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ವಿವೇಚನೆ ಅಂತ ಒಂದೇನೋ ಮಾಡ್ಕೊಂಡಿದ್ದೀರಲ್ಲ, ಅದರಲ್ಲಿ ಮೀಸಲಿಕ್ಕೊಂಡಿದ್ದೀರಾ. ಅದನ್ನು ನೀವು ಯಾವೊಬ್ಬ ಶಾಸಕರಿಗೂ ಕೂಡ ಏಕದಮ್ಮಾಗಿ 223 ಶಾಸಕರಿಗೆ ಏನು ಅನುದಾನ ಕೊಟ್ಬಿಡಲ್ಲ. ಯಾರ್ಯಾರು ರಚ್ಗೆದ್ದೋಳ್ತಾರೋ ಅವ್ರನ್ನ ಸಂತೈಸೋಕ್ಕೋಸ್ಕರ ನೀವು ಈ ಯೋಜನೆಗಳನ್ನು ಇಟ್ಕೊಂಡಿದ್ದೀರಾ. ಹಾಗಾಗಿ ನೀವು ಮಾಡಿರೋವಂಥ ಬಡ್ಜೆಟ್ ಏನಿದೆ, ನಿಮ್ಮ ಆತ್ಮಸಾಕ್ಷಿ ಅನ್ನೋದೇನಾದರೂ ಇದ್ದರೆ ಅದರಲ್ಲಿ ನೀವು ಪ್ರಶ್ನೆ ಮಾಡ್ಕೋಬೇಕು ಸಿದ್ದರಾಮಯ್ಯನವರೇ. ಯಾಕೆಂದರೆ ನೀವು ಹೇಳಿದ್ದೀರಲ್ಲ, ಆತ್ಮಸಾಕ್ಷಿ ನ್ಯಾಯಾಲಯಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ. ಹಾಗಾಗಿ ಇಟ್ಕೊಳ್ಳಿ. ಕನ್ನಡದ ಭಾಷೆ, ಕನ್ನಡದ ಸಂಸ್ಕೃತಿ ಪರಂಪರೆ ಬಗ್ಗೆ ಪುಂಖಾನುಪುಂಖವಾಗಿ ಶರ್ಟೆಲ್ಲ ಹರಿದಾಕೊಂಡು ಮಾತಾಡೋ ಅಂಥವ್ರು ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಹೆಸರನ್ನು ಬೆಂಗಳೂರು ವಿವಿಗೆ ಇಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಯಾರೂ ವಿರೋಧ ಮಾಡ್ತಾಯಿಲ್ಲ ಇವತ್ತು. ಯಾಕೆಂದರೆ ಅದನ್ನು ಇಡ್ತಾ ಇರೋದು ಕಾಂಗ್ರೆಸ್ ಪಾರ್ಟಿ. ಮನಮೋಹನ್ ಸಿಂಗರ ಬಗ್ಗೆ ನಮ್ಗೆ ಯಾವುದೇ ಆಪಾದನೆ ಇಲ್ಲ. ಬೆಂಗಳೂರು ವಿವಿ ಅಂತಲೇ ಇರಲಿ, ನಮ್ಮ ರಾಜಧಾನಿಯ ಹೆಸರನ್ನು ಪ್ರತಿನಿಧಿಸುತ್ತೆ. ಇಲ್ಲಾಂದರೆ ಸಾಕಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ಮಹಾನ್ ಭಾವರು, ಅವ್ರ ಹೆಸರನ್ನು ಇಡಿ. ಯಾಕೆ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವ್ರಿಗೆ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಇಡ್ಬೋದು ಹೆಸರನ್ನು, ಪಂಜಾಬಲ್ಲಿ ಇಡ್ಬೋದು. ಆದರೆ ಬೆಂಗಳೂರು ವಿವಿಗೆ ಪರ್ಟಿಕ್ಯುಲರ್ ಆಗಿ ನೀವು ಇವಾಗ ತೊಗೊಂಬಂದು BJPಗೂ ಮತ್ತು ಯಾರು ವಿಪಕ್ಷದವರಿದ್ದಾರೆ ಅವ್ರು ಮನಮೋಹನ್ ಸಿಂಗ್ ಅವರ ಹೆಸರನ್ನು ಇಟ್ಟರೆ ವಿರೋಧ ಮಾಡ್ತಾರೆ ಅಂತ ಹೇಳುವಂಥ ಒಂದು ಉಯಿಲೆಬ್ಬಿಸ್ಬೇಕು ಅನ್ನೋದ್ರು ಕೂಡ ನಿಮ್ಮ ಷಡ್ಯಂತ್ರದಲ್ಲಿ ಇದು ಅಡಗಿದೆ. ಹಾಗಾಗಿ ಸಿದ್ದರಾಮಯ್ಯನವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಹೊರಿಸಿರ್ತಕ್ಕಂಥ ಸಾಲದ ಹೊರೆ ಏನಿದೆ, 26,000 ಕೋಟಿ 22,000 ಕೋಟಿ ಇವತ್ತು ಬಡ್ಡಿ ಕಟ್ಟಲಿಕ್ಕೆ ಹೋಗ್ತಾಯಿದೆ. ಹಾಗಾಗಿ ನೀವು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡೋದಕ್ಕೋಸ್ಕರ ಹೋಗಿ ಈ ಬಡ್ಡಿ ಕಟ್ತಾ ಇದ್ದೀರಲ್ಲ, ಆ ದುಡ್ಡನ್ನು ಜನಸಾಮಾನ್ಯರಿಗೆ ಸರಿಯಾಗಿ ತಲುಪಿಸಿದ್ರೆ ನನ್ನಂಥ ಆಟೋ ಡ್ರೈವರ್ ಇರ್ಬೋದು, ಒಬ್ಬ ಕೂಲಿ ಕಾರ್ಮಿಕ ಇರ್ಬೋದು, ಅಥವಾ SC ST ಜನಾಂಗದವರ ನಿಧಿಯನ್ನು ಕೂಡ ನೀವು ಇವತ್ತು ಬೇರೆ ಬೇರೆ ಯೋಜನೆಗೆ ಬಳಸಿದ್ದೀರಾ. ಅದೆಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. SC ST ಅವರಿರ್ಬೋದು, OBC ಅವರಿರ್ಬೋದು, ಎಲ್ಲರೂ ಅಲ್ಪಸಂಖ್ಯಾತರಿರ್ಬೋದು, ಎಲ್ಲರೂ ಉದ್ಧಾರ ಆಗೋಗ್ತಾಯಿದ್ರು. ಬಡ್ಡಿ ಕಟ್ಟಿರುವಂಥ ದುಡ್ಡಿದೆಯಲ್ಲ,
ಅದರಲ್ಲೇ ಕರ್ನಾಟಕದ ಏಳಿಗೆಯನ್ನು ನಾವು ಕಾಣ್ಬೋದಾಗಿತ್ತು. ನಮ್ಮಂಥವ್ರಿಗೆಲ್ಲ ಒಂದು 2 ಲಕ್ಷ 3 ಲಕ್ಷ ಲೋನ್ ಕೊಟ್ಟು ಉದ್ಯಮಗಳು ಮಾಡೋದಕ್ಕೆ ಉತ್ತೇಜನ ಮಾಡ್ಬೋದಾಗಿತ್ತು. ಆದರೆ ನಿಮ್ಮಂಥ ಭ್ರಷ್ಟಾಚಾರಗಳು ತುಂಬಿರುವಂತಹ ಜನಾನುರಾಗಿ ಕೆಲಸಗಳನ್ನು ಮಾಡದೇ ಇರತಕ್ಕಂತಹ ಒಂದು ಸರ್ಕಾರಗಳ ಮಧ್ಯದಲ್ಲಿ ಜನರಿಗೆ ಎಲ್ಲಿ ನ್ಯಾಯ ಸಿಗುತ್ತೆ? ಅದು ಯಾವುದು ಸಿಗಲ್ಲ. ಇವತ್ತು KEBಯ ಸಿಂಗಲ್ ಫೇಸ್ ಮೀಟರನ್ನು 400% ಜಾಸ್ತಿ ಮಾಡಿದಂಥ ಹೆಗ್ಗಳಿಕೆ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನ ಸರ್ಕಾರಕ್ಕೆ. 800-900 ರೂಪಾಯಿ ಇದ್ದಂಥ ಎಲೆಕ್ಟ್ರಿಸಿಟಿ ಮೀಟರ್ ಇವತ್ತು ಮನೆಗೆ ಹಾಕ್ತಕ್ಕವಲ್ಲ ನಾವು ಮೀಟರು, ಅದು ಇವತ್ತು ಗೃಹ ಜ್ಯೋತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಗೃಹವನ್ನು ಸುಡ್ತಾ ಇದೆ ಅದು. ನಾಳೆ ದಿನ ಒಬ್ರು ಯಾರಾದರೂ ಒಂದು ಎರಡು ಮನೆ ಕಟ್ತಾರೆ ಅಂತ ಇಟ್ಕೊಳ್ಳಿ, ಚಿಕ್ಕದು, ಅವ್ರ ಮೀಟ್ರ್ ತೊಗೊಳೋದಕ್ಕೆ ಪರಿತಪಿಸ್ಬೇಕು. 5,000 ಚಿಲ್ಲರೆ ರೂಪಾಯಿಗಳ ಮೀಟ್ರ್ ಕಾಸ್ಟನ್ನು ನೀವು ಜಾಸ್ತಿ ಮಾಡಲಿಕ್ಕೆ ಕೊಟ್ಟಿದ್ದೀರಾ. ನೆನ್ಪಿಟ್ಕೊಳ್ಳಿ, ಗೃಹ ಜ್ಯೋತಿ ಅಲ್ಲ, ಅದು ಗೃಹ ಸುಡ್ತಾ ಇದೆ. ಕರೆಕ್ಟ್ ಅಲ್ವಾ? ಹಾಗಾಗಿ ಈ ರೀತಿಯಾಗಿ ಕರ್ನಾಟಕದ ಆರ್ಥಿಕ ಸುಭದ್ರತೆಯನ್ನು ಹಳಿ ಹಿಡಿಸುವಂಥ ಕೆಲಸಕ್ಕೆ ಹೋಗಬೇಡಿ. ಇದು ಮುಂದಿನ ವರ್ಷದ ಬಡ್ಜೆಟ್ ಅಲ್ಲಾದರೂ ನೀವು ಸಾಲ ಮಾಡದೇ ಇರುವಂತಹ ಪರಿಪೂರ್ಣವಾದ ಬಡ್ಜೆಟ್ ಕೊಡಿ. ಯಾಕೆಂದರೆ ನೀವು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲೋ ಒಂದು ಕಡೆ ಸೆಡ್ ಹೊಡೆದು ಬರೀ ಗ್ಯಾರಂಟಿ ಭಾಗ್ಯ ಕೊಟ್ಟರೆ ಜನ ನಮಗೆ ಕಲ್ಲಲ್ಲಿ ಹೊಡಿತಾರೆ ಅಂತೇಳಿ ಇವತ್ತು ಇಷ್ಟು ಬೃಹತ್ ಗಾತ್ರವನ್ನು ಮಾಡಿ ಸಾಲನಾದರೂ ಮಾಡಿದ್ದೀರಾ. ಇದಕ್ಕೆ ಇಲ್ಲೇ ಕಡಿವಾಣ ಬೀಳಬೇಕು. ಇಲ್ಲ ಅಂತೇಳಿದ್ರೆ ಜನರೇ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಶಾಸ್ತಿಯನ್ನು ಕಳಿಸ್ತಾರೆ ಅಂತ ಹೇಳುವಂತಹ ಒಂದು ವಿಷಯವನ್ನು ಸಿದ್ದರಾಮಯ್ಯನವರ ಮುಂದೆ ಇಡ್ತಾ ನಾವು ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಪಕ್ಷಾತೀತವಾಗಿ ಜನಸಾಮಾನ್ಯರು ನಾವು ಬಡ್ಜೆಟನ್ನು ಆಲಿಕೆ ಮಾಡಬೇಕು. ಇವರು ಎಲ್ಲೆಲ್ಲಿ ಲೋಪದೋಷಗಳನ್ನು ಮಾಡಿದ್ದಾರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಚುನಾವಣೆಗಳಲ್ಲಿ ಇವ್ರಿಗೆ ಬುದ್ಧಿಯನ್ನು ಕಲಿಸದೇ ಇದ್ದರೆ ಈ ಭ್ರಷ್ಟಾಚಾರದ ಭೂತಕ್ಕೆ ನಾವು ಯಾವತ್ತೂ ಕಡಿವಾಣ ಹಾಕೋಕ್ಕಾಗಲ್ಲ. ಅಲ್ಪದ ಆಮಿಷಕ್ಕೆ, ಅಂದರೆ ನಮ್ಮಲ್ಲೊಂದು ಗಾದೆ ಮಾತಿದೆಯಲ್ಲ, ಹರ್ಷದ ಕೂಳಿಗೋಗಿ ವರ್ಷದ ಕೂಳನ್ನು ಕಳ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಅಂದರೆ ಯಾವುದೋ ಒಂದು ಸಮಾರಂಭದಲ್ಲಿ ಹೋಗಿ ಊಟ ಮಾಡೋದಕ್ಕೋಸ್ಕರ ವರ್ಷ ಪೂರ್ತಿ ಬರಬೇಕಾಗಿರೋ ಆದಾಯನ ಕಳ್ಕೊಂಡ್ರು ಅಂತ ಹೇಳುವಂಥ ಸ್ಥಿತಿ ಕರ್ನಾಟಕದ ರಾಜ್ಯದ ಕನ್ನಡಿಗರಿಗೆ ಬರಬಾರ್ದು. ಕರ್ನಾಟಕ ಸಾಲಗಾರರ ಪಟ್ಟಿಯಲ್ಲಿ ಮುಂಚೂಣಿ ಸ್ಥಾನದಲ್ಲಿ ನಿಲ್ಲದೇ ಇರುವಂಥ ಆಗಲಿ ಅಂತ ತಾಯಿ ಚಾಮುಂಡೇಶ್ವರಿಯ ಚರಣದಲ್ಲಿ ಪ್ರಾರ್ಥನೆಯನ್ನು ಮಾಡೋದರೊಂದಿಗೆ ಸಿದ್ದರಾಮಯ್ಯನವರ ಆತ್ಮಸಾಕ್ಷಿ ನ್ಯಾಯಾಲಯಕ್ಕೆ ಒಂದು ನೋಟಿಸನ್ನು ಕೊಡೋದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.